ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಕಾರ್ ಡ್ರೈವಿಂಗನ್ನು ಮೊದಲನೇ ದಿನ ಹಾಗೂ ಎರಡನೇ ದಿನ ಏನು ಕಳಿಸಿದ್ರು ಅದನ್ನೇ 13 ದಿನಗಳ ಕಾಲ ಪ್ರಾಕ್ಟೀಸ್ನ ಮಾಡಿಸಿದ್ರು. ಅದನ್ನೆಲ್ಲ ನಾನು ಶಾರ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಶಾರ್ಟ್ ವಿಡಿಯೋದಲ್ಲಿ ನೋಡಬಹುದು. ನನಗಿಲ್ಲಿ ನವಿಲು ಕಾಣ್ತು ಅಂತ ಹೇಳಿ ನವಿಲಿನ ವಿಡಿಯೋ ಮಾಡೋಣ ಅಂತ ನೋಡಿದೆ, ಆದರೆ ಅದು ವಿಡಿಯೋನೇ ಬರಲಿಲ್ಲ. ಬನ್ನಿ ವಿಡಿಯೋ ಎಲ್ಲ ನೋಡಿ. ಅದಕ್ಕೆ ಇದ್ರ ಸಿಸ್ಟಮ್ ಹೆಂಗೆ ಅಂತ ನಾನು ತೋರಿಸ್ತೇನೆ. ಸರ್ ಇದು ಯಾವ ಥರ ಇದೆ? ಇಂಗ್ಲಿಷ್ ಹೆಚ್ಚು. ಈ ಇಂಗ್ಲಿಷ್ ಹೆಚ್ಚೆ ಇದರ ಮೂಲ. ನೀವು ಗೇರ್ ಕಂಡುಹಿಡಿಯೋದ್ರ ಮೂಲ. ಈ ಅಡ್ಗೇರಿಗೆ ನಾವು ನ್ಯೂಟ್ರಲ್ ಅಂತೀವಿ. ಈ ಗೇರ್ ಇಲ್ಲದೆ ಇರೋ ಜಾಗ ಇದು. ಅವಾಗ ನೀವು ಎಲ್ಲಿ ಗಾಡಿ ನಿಲ್ಲಿಸ್ತೀರಿ ಅಲ್ಲಿ ನಿಂತ್ಕೊಂತೈತಿ, ಡೌನ್ ಈ ಕಡೆ ಹೋಗ್ತಾ ಇರ್ತೈತಿ. ಆಯ್ತಾ? ಈ ಅಡ್ಗೇರಿ ಮೇಲೆ 2 ಕಾಲ್ ಬಂದವು. ಬಿಡ್ರಿ, ಅದು ಏನ್ರಿ ಸಣ್ಣ ಹುಡುಗ್ರಂಗ್ ಮತ್ತೆ ಅಲ್ಲ ನಂಗೆ ಸುಮ್ಮನೆ ನೋಡ್ಕ್ಯಾಡ್ರಿ. ಅದೇನದು ಇದು ಅಷ್ಟೆಲ್ಲ ಕನ್ಫ್ಯೂಸ್ ಎಂತ ಐತೆ ಅದ್ರಾಗ? ಯಾಕೆ ತಲೆ ಕೆಡ್ಸ್ಕೊಂತೀರ ಅಷ್ಟು? ಒಂದ್ಸತಿ ಕನ್ಫ್ಯೂಸ್ ಆಗ್ಬಿಡತ್ತೆ. ಅದಕ್ಕೆ ಸುಮ್ಮನೆ ಕೇಳ್ತಾ ಬರ್ರಿ, ಸುಮ್ಮನೆ ವಾದ ಮಾಡಬಾರ್ದು. ಅದಕ್ಕೆ ಸಣ್ಣದಕ್ಕೂ ಇದು ಮಾಡ್ಬೇಡ್ರಿ. ನೋಡ್ರಿ, ಅಡ್ಗೇರಿ ಮೇಲೆ 2 ಕಾಲು, ಅಡ್ಗೇರಿ ತುದಿಗೆ 2 ಕಾಲು. ಈ ತುದಿ ಏನಿದಾವಲ್ಲ, ಇದು ಗೇರ್ ಅನ್ನ ಲಾಕ್ ಮಾಡೋ ಜಾಗ. ಇದು ಈ ತುದಿಗೆ ಗೇರ್ ಲಾಕ್. ಆಯ್ತಾ? ಇದು ಕಿವಿ ಕಣ್ಣಂಗ್ ಕಾಣ್ತಾವಲ್ಲ ಇವು ಕ್ಲಾಂಪ್. ಇದು ನೀವು ಕ್ಲಚ್ ಒತ್ತಿದಾಗ ಓಪನ್ ಹಾಕೋದು. ಆಯ್ತಾ? ಈ ಅಡ್ಗೇರಿ ಏನೈತಲ್ಲ, ಈ ಅಡ್ಗೇರಿ ಈ ಎಡಗಣ್ಣ ಹಾಕೋಕೆ ಏನು ಮಾಡ್ಲಲ್ಲ. ಸುಮ್ನೆ ಹಿಂಗಂದ್ರಿ ಜೀರೋ ಮಾಡ್ಬೇಕಾರೆ. ನೀವು 1ನೇ ಗೇರ್ ಆಗಿದ್ದಾಗ್ಲೂ ಹಿಂಗಂದ್ರಿ, 3ನೇ ಗೇರ್ ಆಗಿದ್ದಾಗ್ಲೂ ಹಿಂಗಂದ್ರಿ, ಈಗ 5ನೇ ಗೇರಾಗೂ ಹಿಂಗೆ ಅಂತೀರಿ. ಅಕಸ್ಮಾತ್ ಹಿಂದಿತ್ತು ಅಂದ್ರೆ 2ನೇ ಗೇರಾಗೂ ಹಿಂಗೆ ಅನ್ಬೇಕು, 4ನೇ ಗೇರಾಗೂ ಹಿಂಗೆ, ರಿವರ್ಸ್ ಗೇರಾಗೂ ಹಿಂಗೆ. ಯಾವಾಗ ಅದು ಜೀರೋ ಆಯ್ತು ಅಂತ ಈಗ ಒಳಗೈ ಮಾಡ್ಕೊಂಡು ಮುಂದಕ್ಕೆ ಹೋದ್ರೆ 5. ನಮ್ ಗಾಡಿಗಿಲ್ಲ, ಇಲ್ಲ ಈ ಪಾಯಿಂಟ್ ಇಲ್ಲ ನಮ್ ಗಾಡಿಗೆ. ಗಾಡಿ ಹೋಗಿ ಈ ಕ್ಲಚ್ ಹೊತ್ಕೊಂಡಿರೋದಾ ಪುನಃ ನಿಮ್ ಕಡೆ ಹಿಂಗನ್ರಿ, ಒಳಗೈ ಹಿಂದಕ್ಕೆ, ಇದು ರಿವರ್ಸ್ ಗೇರ್. ಸರಿನಾ? ಈಗ ನಾವು ಜೀರೋ ಮಾಡ್ಬೇಕು. ಹೆಂಗ್ ಮಾಡ್ತೀರಿ? ಸ್ವಲ್ಪ ದಬ್ಬಿದ್ರೆ ಜೀರೋ ಆತಲ್ಲ, ಆತು. ಗಾಡಿ ಓಡಿಸ್ಬಿಟ್ರೆ ನೋಡಂಗಿಲ್ಲ, ಈಗ ನೋಡ್ಬೋದತ್ತೆ. ಈಗ ಜೀರೋದಾಗ ಹೊರಗೈ ಲೆಫ್ಟ್ ಮುಂದೆ, ಇದು ಫಸ್ಟ್. ಈಗ ಮತ್ತೆ ಜೀರೋ ಮಾಡ್ರಿ, ಜೀರೋ. 2ನೇ ಗೇರಿ ಬರ್ಬಿಟ್ರೆ ಲೆಫ್ಟ್ ಹಿಂದೆ. ಹಾ, ಸ್ವಲ್ಪ ದಬ್ರಿ. ಈಗ ಏನಾಯ್ತು? ಜೀರೋ ಆಯ್ತು. ಈಗ ಮುಂದಕ್ಕೆ ಹೋದ್ರೆ 3ನೇ ಗೇರಿ, ಸ್ವಲ್ಪ ಜಗ್ರಿ, ಜೀರೋ. ಮತ್ ಜಗ್ರಿ 4, ಸ್ವಲ್ಪ ದಬ್ರಿ, ಜೀರೋ. ಒಳಗೆ ಇಕ್ಕೊಂಡು ಹಿಂದಕ್ಕೆ ಹೋಗ್ರಿ, ಓಕೆ, ಜೀರೋ. ಏನ್ ತಿಕ್ಕಂಡಿ ನಿಮ್ಮ ಅಪ್ಪಾಜಿನ? ಹೆಂಗ್ ಬಂದು ಹೊರಗೆ? ಹಾ, ಮತ್ತೆ ಕ್ಲಚ್ ಹೊತ್ಕೊಳ್ರಿ, ಚಾಲು ಮಾಡ್ರಿ. ಬಿಟ್ಟು ಕ್ಲಚ್ ಈಗಲೇ ಬಿಡಂಗಿಲ್ಲ. ಇದ್ರ ಮೇಲೆ ಕೈ ಇಡ್ರಿ, ತಲೆ ಮೇಲೆ ಕೈ ಇಟ್ಕೊಂಡಿರಾ, ಹೊರಗೈ ಮಾಡ್ಕೊಂಡು ಎಡಕ್ ಬಂದು ಮುಂದಕ್ಕೆ, ಎಕ್ಸಿಟರ್ ಮೇಲೆ ಕಾಲು ಇಟ್ಕೊಂಡು ವೀಲ್ ತಿರ್ಗಷ್ಟೇ ಲೂಸ್ ಮಾಡ್ಕೊಳ್ರಿ. ಇದನ್ನ ವೀಲ್ ಎಷ್ಟು ಬೇಕು ಅಷ್ಟೇ ತಿರ್ಬೇಕು, ಲೂಸ್. ಸ್ವಲ್ಪ ಸೌಂಡ್. ಹಾ, ಹೋಗ್ರಿ ಮಾಮೂಲ. ಸುಮ್ಮನೆ ಇರ್ಬೇಕು ನೀವು. ಅದನ್ನ ತೆಗ್ದಿಡ್ಬಿಟ್ಟ ಅದನ್ನ. ಈಗ ಎಲ್ಲಿವರೆಗೆ ಹೋಗ್ತಾರೆ? ತಹಸೀಲ್ದಾರ್ ಆಫೀಸ್ ಗೊತ್ತೈತೆ ಅದು. ಈಗ ಸ್ವಲ್ಪ ಸೌಂಡ್ ಹಂಗ ಹಿಡ್ಕೊಂಡಿರಾ, ಬಾಳ ಸೌಂಡ್ ಬೇಡ, ನೆನ್ಪಿಲ್ಲ. ವೀಲ್ ತಿರ್ಗಷ್ಟೇ ಲೂಸ್ ಮಾಡ್ರಿ, ಜಾಸ್ತಿ ಲೂಸ್ ಮಾಡಬಾರ್ದು. ಹಂಗೆ ಕರೆಕ್ಟ್. ಹಿಂಗ್ ಕಂಡಿದ್ರಿ, ಬಾಳ ಹಿಡಿಬೇಡ್ರಿ. ಇನ್ನೊಂದ್ ಸ್ವಲ್ಪ ಒತ್ತಿಡ್ರಿ. ಅತಿ ಇದ್ ಮಾಡ್ಬಾರ್ದು ನೀವು. ಪ್ರಾಕ್ಟಿಕಲ್ ಇದು. ನೀವೆಲ್ಲ ವಿಡಿಯೋ ಮಾಡಿ ಅವೆಲ್ಲ ಮಾಡಕ್ ಹೋಗ್ಬೇಡ್ರಿ, ಸರಿಯಾಗಲ್ಲ. ನೀವು ಮಾಡ್ಕೆ ಬಿಡ್ತೀರಿ ಮತ್ತೆ. ಹೌದೇ? ಹಿಂಗೆ ಅವ್ರ ಸಿಸ್ಟಮ್ ಹೋಗ್ತಾರೆ, ಏನ್ ತೊಂದ್ರೆ ಇಲ್ಲ. ಮತ್ತೆ ಲೂಸ್ ಮಾಡಿ ಹೋಗ್ರಿ, ಒಂಚೂರು ಸ್ಪೀಡ್ ಆಗಿ, ಸ್ವಲ್ಪ ಎಕ್ಸ್ಲೇಟರ್ ಸಾಕಪ್ಪ. ಭಾಳ ಒತ್ತಬೇಡ್ರಿ ಅಂತ ಹೇಳೋದು. ಮತ್ತೆ ಬರೋದ್ರ ಕೈ ಒಂದು ಬಂದ್ಬಿಡ್ಲಿ. ಹೌದು, ಇದು ಬೇಡ, ಇದು ಬರ್ಬೇಡ. ರೈಸ್ ಮಾಡ್ತಾ ಹಾಫ್ ಕ್ಲಚ್, ಮಾಡ್ತಾ ಹಾಫ್ ಕ್ಲಚ್, ಹಿಂದೆ ಬ್ರೇಕ್ ಕ್ಲೋಸ್. ಜಾಸ್ತಿ ಬಿಡ್ಬಾರ್ದು, ಆಫ್ ಆಗ್ಬಿಟ್ಟು ಸೌಂಡ್ ಕಡಿಮೆ.
ಆಯ್ತು ಹೋರಿ ಹಿಂದಿ ಕಾಲ್ ತೆಗೀರಿ. ಹಿಂದಿ ಕಾಲ್ ತೆಗಿಬೇಕಾರೆ ಎಕ್ಸಿಟರ್ನ ಅಲರ್ಸ್ಬಾರ್ದು, ನೆನ್ಪಿಟ್ಕೊಂಡು ಗಾಡಿ ಲ್ಯಾಪ್ ಹೊಡಿತೈತಿ. ಲೆಫ್ಟ್ ಅದು ಕೆಲಸ ಇರೋ ಸೆಕೆಂಡ್, ನೀವು 1 ಸೆಕೆಂಡ್ ಇನ್ವಾಲ್ವ್ ಹೋಗಕ್ ರೆಡಿ ಇಲ್ಲ ನೀವು. ಇಲ್ಲ ನೋಡಿ ಪ್ರಯತ್ನ ಮಾಡಿ, ಇನ್ನು ಖುಷಿ ಇದೆ. ಏನ್ ದಿವಸ ಐತ್ರಿ ನೋಡ್ರಿ, ಇಲ್ಲಿದು 3ನೇ ದಿವಸ ಆಯ್ತು ತೋರಿಸ್ತಾ ಇದ್ದೆ ನಾನು. ಜೀರೋ ಮಾಡಿ ಇನ್ನು ದಿವಸ ಐತಿ ಕಥೆ ಹಾಳಾಗ್ಲಿ. ಏ ರಾಮ ರಾಮ ಅನ್ನೋ ಸ್ವರ್ಗಕ್ಕೆ ಹೋಗ್ತಿರಿ ಅಂದಂತೆ ಅವ. ಬೇಡ ಮರೆ, ಇನ್ನು 50 ವರ್ಷ ಐತಿ, 40 ವರ್ಷ ಐತಿ, ಇನ್ನು 100 ವರ್ಷಕ್ಕೆ ಸಾಯ್ತಿದೆ ಅಂತ ಹೇಳ್ಯಾರ ಅಂತ ಹೇಳಿ 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 ಸಾಯ ಟೈಮ್ನಾಗ ಅವ ರಾಮ ರಾಮ ಅನ್ನೋ ಬಿಟ್ಕೊಂಡು ತೊದಸವಂತ ಮರ ಮರ. ಹಿಂಗಾತ ನೀವು ಪ್ರಾಕ್ಟಿಕಲ್ ಆಗಿದ್ದಾರೆ. ನೀವು ಹಂಗ ನಾ ಹೇಳಿದ್ದು ನೀವು ತಲೆ ಹಿಡಿಯೋದಲ್ಲ ಅಂದ್ರೆ ತೋರ್ಸ ನಿಮ್ಗೆ ಏನು ಮುರಿಗೆರೆ ಅಂತ ಹಾಕೊಂಡಿದ್ದಾರೆ. ಬೇಡ ಪಾಠ ನಾಳೆ ಯಾವ್ದು ಪಾಠ? ಇದನ್ನ ಚಂದಾಗಿ ನಂಗೆ ತೋರ್ಸಿ ನೆನ್ಪು ಮಾಡ್ಕೊಂಡು, ಚಂದಾಗಿ ನೆನ್ಪು ಮಾಡ್ಕೊಂಡು ತೋರ್ಸಿ ನಂಗೆ. ಇವತ್ತಿಂದ ಚೆನ್ನಾಗಿ ನಾಳೆ ಗಾಡಿನ ಯಾವ ಆಪ್ಷನ್ ನಿಲ್ಸಿದ್ರು ಗಾಡಿನ ಆಫ್ ಆಗದಂಗೆ ಮೂವ್ ಮಾಡಿ ತೋರ್ಸು. ಅದೇ ನಿಮ್ಗೆ ಮೊದಲನೇ ಪಾಠ. ಅದು ಬರ್ದೆ ಉಳಿದ್ ಹೇಳಿದ್ರಿ ಏನು ಉಪಯೋಗ ಆಗಲ್ಲ. ಅದಕ್ಕಿಂತ ಇದನ್ನೇ ಮಾಡ್ಕೊಂಡ್ರೆ ಬೆಟರ್ ಅನ್ಸುತ್ತೆ. ಯಾವ್ದನ್ನ ಇವತ್ತು ನಡೀತಾ ಇರೋದು ಅದೇ 1 ತಿಂಗಳು ಮಾಡ್ಬಿಡೋಣ ಅಂದ್ರೆ 2 ದಿವಸ ತಗೊಂಡು ಆಯ್ತು. ಹಿಂಗೆ ಮಾಡ್ತಾ ಇದ್ರೆ ನಿಮ್ಗೆ ಡ್ರಾಯಿಂಗ್ ಕಲಿಯೋದು. ಎಕ್ಸಿಟ್ ಮೇಲೆ ಕಾಲು ಇಟ್ಕೊಂತ ಕ್ಲಚ್ ತುಳ್ ಮಾಡ್ತೀರಾ? ಮಾತೇ ಮಾಡ್ತೀವಿ ರೂಢಿ ಹಾಕತ್ತೆ. ಯಾವ್ದಾರು ಮಾಡಿ ಸ್ವಲ್ಪ ಎಕ್ಸಿಟ್ ಕೊಟ್ಕಂತ ಹಂಗೆ ಹೋಗಿ ಯೂಸ್ ಮಾಡ್ರಿ ಸ್ವಲ್ಪ. ಏನ್ ಬೇಕು ನೋಡ್ತಾ ಇರ್ರಿ, ಸರಿ ಆಗತ್ತೆ. ಇವಾಗ ಸರಿ ಬಂತು. ಇಲ್ಲಮ್ಮ ಹುಡುಕಿ ಅಂತ ಹೇಳಂದ್ರೆ ಅವ್ರ ಜೊತೆ ಹರಟಿ ಹೊಡ್ಕೊಂತ ಕೂತ್ಕೊಂತೀವಿ. ಅವ್ರು ಮಾತಾಡ್ತಾ ಅವ್ರು ಮಾತಾಡ್ತಾರ ನಿಂಗೆ ಬುದ್ಧಿ ಬೇಡ. ನಾನು ಹೆಸರು ಹೇಳ್ತೇನೆ ನಿಮ್ಗೆ, ಯೋಚಿಸ್ತೇನೆ. ಜೊತೆಗೆಂದು 0 ಈಗ ನಿಂಗೆ ಚೆನ್ನಾಗಿ ಕಲ್ತು ಗಾಡಿ ಓಡಿಸ್ಬೇಕು ಅನ್ನೋ ಆಸೆ ಇಲ್ಲ ನಿಂಗೆ? ಹೋಗ್ರಿ ಇದೊಂದು ಗೆರಿ ಬನ್ನಿ. ಸ್ವಲ್ಪ ದೂರ ಹೋದ ತಕ್ಷಣ ಸ್ಪೀಡ್ ಆಗತ್ತೆ ಗಾಡಿ. ಎಲ್ಲೈತ್ರಿ? ಎಣ್ಣೆಗೆರೆಲ್ಲನ್ರಿ ಇದು? ಹೋಗ್ಬೇಕು. 3ನೇ ಗೆರೆ ಎಲ್ಲೈತ್ರಿ? ಇಲ್ಲೇ ಇಲ್ಲನ್ರಿ? ಎಲ್ಲಿ ಹೋಗ್ತೀರಿ ನೀವು? ಹೆಚ್ಚು ಮಾರ್ಕ್ ಯಾಕ್ರಿ ಮರೀತೀರಿ? ತೋರಿಸ್ತಾನೆ ಹೋಗಿ ಎಲ್ಲೆಲ್ಲ ಎಳ್ದಾಡ್ತೀರಪ್ಪ. ಚೇಂಜ್ ಮಾಡ್ರಿ ಮತ್ತೆ 3ರಿಂದ. ಹೇಳಿ ನೋಡಿ, ಕ್ಲಚ್ ಬಿಡೋದು ನೋಡ್ರಿ, ಕಬಕ್ 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 ಮಾಡ್ತೀರಿ. ಏನ್ರಿ ನೀವು ಈಗೇನ್ ಮಾಡಿದ್ರಿ? ಕ್ಲಚ್ ಹೋತ್ರಿ ಬ್ರೇಕಿಂಗ್ ಮೇಲೆ ಕಾಲು ಇಟ್ಕೊಳ್ರಿ. ಒತ್ತಬೇಡ್ರಿ, ಇಟ್ಕೊಳ್ಳೋದು ಬೇರೆ, ಒತ್ತೋದು ಬೇರೆ. ಯಾಕೆ ಹಂಗೆ ಮಾಡ್ತೀರಿ ತೀರಾ ನೀವಂತ? ಈಗ ಏನ್ ಮಾಡಿ? ಅಲ್ಲ ಯಾಕೆ ಹಂಗೆ ಮಾಡ್ತೀರಿ ನೀವು ಅಂತ? 0 ಮಾಡ್ರಿ, ಇಲ್ಲಿ 0 ಮಾಡ್ರಿ ಮೊದಲು. ಕ್ಲಚ್ 4ನೇ ಗೇರ್ 0 ಮಾಡ್ರಿ, 4ನೇ ಗೇರು 0 ಮಾಡ್ರಿ. ಫಸ್ಟ್ ಗೇರ್ ಕೇಳ್ರಿ, ಫಸ್ಟ್ ಗೇರ್. ಕೈ ಪೂರ್ತಿ ಹಿಂಗೆ ಮಾಡಿಸಿರ್ತಾನೆ. ಅಲ್ಲಿ ಹೋಗೋದ್ರೊಳಗಡೆ ಮತ್ತೆ ಇದು ಮಾಡ್ಕೆ ಕೂತ್ಕೊಳ್ತಾರೆ. ಹೋರಿ ನಿಧಾನ ಹೋಗಿ, ಸ್ವಲ್ಪ ಸೌಂಡ್, ಸ್ವಲ್ಪ ಕ್ಲಚ್ ಭಾಳ ಬೇಡ. ವೀಲ್ ತಿರ್ಗಾ ಕ್ಲೋಸ್ ಮಾಡ್ತೀವಿ. ಕ್ಲಚ್ ಹೋಗ್ತೀವಿ, ಕ್ಲಚ್ ಹೋಗ್ತೀರಿ. ಹಾಂ ಚಾಲು ಮಾಡಿ. ಹಾಕಷ್ಟೇ, ಪೂರ್ತಿ ಬಿಡ್ಬೇಡ್ರಿ, ಮಾತಾಡ್ಬೇಡ್ರಿ. ಹೇಳದ ಕೂತ್ರಿ, ಹೇಳೋದ್ ಕೇಳ್ರಿ. ಯಾಕೆ ಆಪಾದ್ರಿ ಅದ್ ಮತ್ತೆ ಆಗ್ಲೇ ಎಕ್ಸೈಟ್ ಕುಡ್ಕಂತ ನಿಧಾನಕ್ಕೆ ಹೋಗ್ರಿ ಅಂತಾನೆ. ಇದೆ 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 ಅನ್ನೋ ಕಟ್ಟಿ ಬಿಡ್ತೀರಪ್ಪ. ಈಗೇನ್ ಮಾಡಿದ್ವಿ? ಗಾಡಿ ಮೂವ್ ಮಾಡ್ರಿ, ಎಕ್ಸೈಟ್ ಕುಡ್ಕಂತ ನಿಧಾನಕ್ಕೆ ಹೋಗ್ರಿ, ಸೌಂಡ್ ಮಾಡ್ಕೊಂತ ಹೋಗ್ರಿ, ಎಕ್ಸೈಟ್ ಕೊಡ್ಕಂತ ಹೋಗ್ರಿ. ಎಕ್ಸೈಟ್ ಮತ್ತೆ ಯಾಕೆ ಬಿಡ್ತೀರ? ಅದನ್ನ ಸ್ವಲ್ಪ ಕೊಟ್ಟು ಹಿಡ್ಕೊಂಡ್ರಿ, ಕೊಟ್ಕಂತ ಹೋಗ್ರಿ. ಕನ್ನಡನೇ ಬರಲ್ರಿ ನಿಮ್ಗೆ ಇವತ್ತಿವ್ರಿ. ದಿನ ಆದ್ರೂ ನಿಮ್ಗೆ ಹಂಗಾದ್ರೆ ಒಂದು ಎಕ್ಸೈಟ್ ಕೊಡ್ಕಂತ ಹೋಗ್ರಿ ಅಂತಾನೆ ಬರೀ ಆಫ್ ಮಾಡ್ತೀರಿ ಗಾಡಿನ. ಸ್ವಲ್ಪ ದೂರ ಹೋದ್ಮೇಲೆ ಲೂಸ್ ಮಾಡ್ತಾ ಪೂರ್ತಿ ಬಿಡ್ರಿ ಅಂತಾನೆ. ಏನ್ ನೆನ್ಪಿಟ್ಕೊಳೋದಲ್ಲ ನೀವು?
ಕ್ಲಚ್ ಒತ್ತಿ ಎಣ್ಣೆ ಗರಿ ಬರುತ್ತೆ. ಹೊರಗೈ ಹಿಂಗೆ ಹೋಗಿ ಯೂಸ್ ಮಾಡಿ ಬೇಗ ಮತ್ತೆ ಒತ್ತಿ